Namaste dear learners. I am Basavaraj Bilgi, Assistant Professor of English, GFGC Yeragatti. Today we will discuss an essay called Good Manners, which is written by one of the British essayist philosopher called J.C. Hill, and it is an essay. ಇದು ಒಂದು ಎಸ್ಸೆ ಪ್ರಬಂಧವಾಗಿದ್ದು ದಿಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಆನ್ ಇಂಟ್ರಡಕ್ಷನ್ ಟು ಸಿಟಿಜನ್ಶಿಪ್ ಎನ್ನುವಂತಹ ಪುಸ್ತಕದಿಂದ ಪ್ರಬಂಧಗಳ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ಪ್ರಬಂಧವಾಗಿದೆ. We will discuss some of the points about the author as well about the essay before going to deal with the essay. J.C. Hill was one of the famous writers who wrote about literature, history, society and philosophy. This essay, the present essay, Good Manners, is taken from an introduction to citizenship. The present essay talks about human fragility and it talks about the transitoriness of human beings on earth. ಈ ಒಂದು ಪ್ರಬಂಧ ಭೂಮಿಯ ಮೇಲೆ ಮಾನವ ಪರ್ಮನೆಂಟಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ, ಇರುವಂತಹ ಸಮಯದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ವಿಚಾರಗಳ ಕುರಿತು ಮಾತನಾಡ್ತದೆ. ಡ್ಯೂರಿಂಗ್ ಅ ಶಾರ್ಟ್ ಸ್ಟೇ here on earth, we must help each other as much as we can. The present essay talks about human relationships, talks about human respect, and talks about the importance of living a good life on earth. Good manners consider others' existence in the same world. Sometimes we think that I am the soul and I am the whole on this earth, and I feel that this earth belongs to me. But at the same time, I have to learn that the earth belongs to the other animals and all other living beings as it is belonging to me. ನನಗೆಷ್ಟು ಈ ಭೂಮಿಯ ಮೇಲೆ ನನಗೆಷ್ಟು ಹಕ್ಕಿದೆ ಅಷ್ಟೇ ಹಕ್ಕು ಬೇರೆ ಪ್ರಾಣಿಗಳಿಗೂ ಬೇರೆ ವ್ಯಕ್ತಿಗಳಿಗೂ ಕೂಡ ಇದೆ ಅನ್ನುವುದನ್ನು ಮನುಷ್ಯ ವಿಚಾರ ಮಾಡಬೇಕು ಅಂತ ಈ ಪ್ರಬಂಧ ಹೇಳ್ತದೆ. ಶೋ ಸಿಂಪತಿ ಟು ಯುವರ್ ಸೆಲ್ಫ್ ಆ್ಯಂಡ್ ಟು ಅದರ್ಸ್ ಟು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಶೋ ಸಿಂಪತಿ ಟು ಅವರ್ ಸೆಲ್ಫ್. ಸಿಂಪತಿ ಅಂತಂದರೆ ಕರುಣೆ. ಆ್ಯಂಡ್ ದೆನ್ ವಿ ಮಸ್ಟ್ ಶೋ ಸಿಂಪತಿ ಟು ಅದರ್ ಪೀಪಲ್ ಆನ್ ಅರ್ತ್. ನಾವು ಬೇರೆ ಜನರಿಗೂ ಕೂಡ ಕರುಣೆಯನ್ನು ತೋರಿಸಬೇಕು ಅಂತ ಪ್ರಬಂಧದಲ್ಲಿ ವಿಷಯವನ್ನು ಮಂಡಿಸಲಾಗಿದೆ. ನೆಕ್ಸ್ಟ್, ದ ಎಸ್ಸೆ ಸೇಸ್ ವಿ ಮಸ್ಟ್ ನೋ ಅಬೌಟ್ ಅವರ್ ಲಿಮಿಟೇಷನ್ಸ್ ಅಂತಂದರೆ ನಮಗೆ ಇರುವಂತಹ ಲಿಮಿಟೇಷನ್ಸ್ಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಲಿಮಿಟೇಷನ್ಸ್ಗಳನ್ನು ಬಿಟ್ಟು ಜೀವನವನ್ನು ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಕನ್ನಡದಲ್ಲಿ ಒಂದು ಗಾದೆ ಇದೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನುವಂತಹ ಗಾದೆ. ಅಂದರೆ ಅದರ ಅರ್ಥ ನಮ್ಮಿಂದ ಏನು ಸಾಧ್ಯವಿದೆ ಅದನ್ನು ನಾವು ಮಾಡಬೇಕು, ನಮ್ಮಿಂದ ಯಾವುದು ಸಾಧ್ಯ ಇಲ್ಲ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ವಿಚಾರಗಳನ್ನು ಈ ಪ್ರಬಂಧ ಮಂಡನೆ ಮಾಡ್ತದೆ. we will discuss the essay step by step. In the beginning, the essay begins with the story of an young and healthy man. ಈ ಪ್ರಬಂಧ ಒಬ್ಬ ಹರೆಯದ ಹುಡುಗನ ಕಥೆಯೊಂದಿಗೆ ಪ್ರಾರಂಭ ಆಗ್ತದೆ. ಒನ್ಸ್ ದೇರ್ ವಾಸ್ ಅ ಯಂಗ್ ಬಾಯ್. ಒಬ್ಬ ಹೆಲ್ದಿ, ಬಹಳ ಸ್ಟೌಟ್ ಆದಂತಹ ಒಬ್ಬ ಯುವಕ ಇರ್ತಾನೆ. ಹಿ ವಾಸ್ ವೆರಿ ಸ್ಟ್ರಾಂಗ್, ಬಹಳ ಸದೃಢ ಆಗಿರ್ತಾನೆ. ಹಿ ವಾಸ್ ಹೆಲ್ದಿ, ಆರೋಗ್ಯಯುತವಾದಂತಹ ಸದೃಢವಾದಂತಹ ದೇಹವನ್ನು ಹೊಂದಿರುತ್ತಾನೆ. ಆ್ಯಂಡ್ ಎಂಜಾಯ್ಡ್ ಹೀಸ್ ವರ್ಕ್. ಅವನು ತನ್ನ ಕೆಲಸವನ್ನು ಬಹಳಷ್ಟು
ಎಂಜಾಯ್ ಮಾಡ್ತಿರ್ತಾನೆ. ಇನ್ ಎವ್ರಿ ವೇ ಹೀ ಫೆಲ್ಟ್ ಆನ್ ಟಾಪ್ ಆಫ್ ಲೈಫ್. ಅವನಿಗೆ ಯಾವಾಗ ಭಾಳ ಸ್ಟ್ರಾಂಗ್ ಇದ್ದ ಆವಾಗ ಹಿ ಫೆಲ್ಟ್ ದಟ್ ಹೀ ಈಸ್ ಆನ್ ದ ಟಾಪ್ ಆಫ್ ಲೈಫ್, ಜೀವನದ ಉತ್ತುಂಗದಲ್ಲಿ ಇದ್ದೇನೆ ಅನ್ನುವಂತಹ ಭಾವನೆ ಅವನದಾಗಿತ್ತು. ಆ್ಯಂಡ್ ಹೀ ಡಿಡ್ ನಾಟ್ ಹ್ಯಾವ್ ಸಿಂಪತಿ ಫಾರ್ ದ ಅನ್ಇಂಟ್ರೆಸ್ಟಿಂಗ್ ಪೋಕ್ ಹೂ ಸೀಮ್ಡ್ ಟು ಫಾರ್ಮ್ such a large proportion of the population. He thought that I am on top of my life. ನನ್ನ ಜೀವನದಲ್ಲಿ ಎಲ್ಲವನ್ನು ಸಾಧನೆ ಮಾಡೀನಿ, ನಾನು ವರ್ಕ್ ಮಾಡ್ತೇನೆ, ಕಠಿಣ ಕೆಲಸವನ್ನು ಮಾಡ್ತೇನೆ, ನನ್ನಂತಹ ಅದೃಷ್ಟಶಾಲಿ ಯಾರೂ ಇಲ್ಲ ಅಂತ ಆ ವ್ಯಕ್ತಿ ತಿಳ್ಕೊಂಡಿರ್ತಾನೆ. ಆ್ಯಂಡ್ ಹೀ ಡಿಡ್ ನಾಟ್ ಹ್ಯಾವ್ ಸಿಂಪತಿ ಫಾರ್ ಅದರ್ ಪೀಪಲ್. ಆ ಹುಡುಗನಿಗೆ ಬೇರೆ ವ್ಯಕ್ತಿಗಳ ಬಗ್ಗೆ, ಬೇರೆ ಜನರ ಬಗ್ಗೆ ಸಿಂಪತಿ ಇದ್ದಿದ್ದಿಲ್ಲ, ಕರುಣೆ ಇದ್ದಿದ್ದಿಲ್ಲ. ಒನ್ ಡೇ ಹಿ ಗಾಟ್ ಆ್ಯನ್ ಅಟ್ಯಾಕ್ ಆಫ್ ಇನ್ಫ್ಲುಯೆಂಜಾ. ಅವನಿಗೆ ಒಂದು ದಿನ ಜ್ವರ ಬರ್ತದೆ. ಜ್ವರ ಬಂದು ಏನಾಗ್ತದೆ, ದಟ್ ಇನ್ಫ್ಲುಯೆಂಜಾ ಬಿಕಮ್ಸ್ ಕ್ರಾನಿಕ್ ಇಲ್ನೆಸ್ ಕಾಲ್ಡ್ ನಿಮೋನಿಯಾ. ಅದು ನಿಮೋನಿಯಾ ಆಗಿ ಪರಿವರ್ತನೆ ಹೊಂದುತ್ತದೆ ಮತ್ತು ಹೀ ಲೂಸಸ್ ಸ್ಟ್ರೆಂಗ್ತ್ ಇನ್ ಹಿಸ್ ಲೆಗ್ಸ್ ಆ್ಯಂಡ್ ಹಿಸ್ ಬಾಡಿ. ಅವನ ದೇಹದಲ್ಲಿರುವಂತಹ ಶಕ್ತಿಯನ್ನು ಕಳೆದುಕೊಂಡು ವೀಕ್ ಆಗಿಬಿಡ್ತಾನೆ, ಬಹಳ ಸೊರಗ್ತಾನೆ ದ ಬಾಯ್. ವೆನ್ ಹಿ ರಿಕವರ್ಡ್ ಹಿ ಕುಡ್ ಓನ್ಲಿ ಮೂವ್ ಸ್ಲೋಲಿ. ಆಫ್ಟರ್ ರಿಕವರಿಂಗ್ ಫ್ರಮ್ ದ ಇಲ್ನೆಸ್ ಹಿ ಕುಡ್ ನಾಟ್ ವಾಕ್ ವೆರಿ ಕ್ವಿಕ್ಲಿ. ಬಹಳ ವೇಗವಾಗಿ ಅವನಿಗೆ ವಾಕ್ ಮಾಡುವುದಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಹಿ ವಾಸ್ ಈಸಿಲಿ ಟಯರ್ಡ್ ಆ್ಯಂಡ್ ಲೈಫ್ ಬಿಕೇಮ್ ಡಿಫಿಕಲ್ಟ್ ಫಾರ್ ಹಿಮ್. ಅವನು ಅತಿ ವೇಗವಾಗಿ ಧನಿವಾಗ್ತಾ ಇತ್ತು ಅವನಿಗೆ, ಮತ್ತು ಜೀವನ ಏನಾಯಿತು, ಬಹಳ ಕಠಿಣ ಅನಿಸುವುದಕ್ಕೆ ಪ್ರಾರಂಭ ಆಯಿತು. ಎವ್ರಿ ಡೇ ಆಫ್ಟರ್ ಗೆಟ್ಟಿಂಗ್ ಕ್ಯೂರ್ಡ್ ಫ್ರಮ್ ದ ಇಲ್ನೆಸ್ ಹೀ ಸ್ಟಾರ್ಟೆಡ್ ಗೋಯಿಂಗ್ ಫಾರ್ ದ ವರ್ಕ್. ಆ್ಯಂಡ್ ವೆನ್ ಹಿ ವಾಸ್ ಕಮಿಂಗ್ ಬ್ಯಾಕ್ ಟು ಹಿಸ್ ಹೋಮ್ ಫ್ರಮ್ ದ ವರ್ಕಿಂಗ್ ಪ್ಲೇಸ್, ವೆನ್ ಹಿ ವಾಸ್ ಟ್ರಾವೆಲಿಂಗ್ ಇನ್ ಅ ಬಸ್, ಹಿ ವುಡ್ look at the other people who are strong and tough and who would sit on the seat without recognizing the tiredness of this person. ಬೇರೆ ಜನರೆಲ್ಲರೂ ಇವನು ಬಸ್ನಲ್ಲಿ ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡುವಂತಹ ಸಮಯದಲ್ಲಿ ಯಾರೂ ಇವನಿಗೆ ಸಹಾಯ ಮಾಡ್ತಾ ಇದ್ದಿದ್ದಿಲ್ಲ. ಇವನು ಇದೇ ರೀತಿ ಇದ್ದ ಮೊದಲು. ಈಗ ಅವನಿಗೆ ಹೀ ಈಸ್ ಎಕ್ಸ್ಪೆಕ್ಟಿಂಗ್ ಹೆಲ್ಪ್ ಫ್ರಮ್ ಅದರ್ಸ್ ಬಟ್ ಪೀಪಲ್ ಆರ್ ನಾಟ್ ಹೆಲ್ಪಿಂಗ್ ಹಿಮ್. ಅವನಿಗೆ ಸಹಾಯ ಮಾಡುವುದಕ್ಕೆ ಯಾರೂ ಇಲ್ಲ. ದೆನ್ ಹಿ ರಿಯಲೈಸಸ್, ಅವನಿಗೆ ಏನಾಗ್ತದೆ, ಮನನ ಆಗ್ತದೆ, ಅವನಿಗೆ ಒಂದು ಬುದ್ಧಿ ಬರ್ತದೆ. ಏನಂತ, ಹೀ ಆಫ್ಟರ್ ಗೆಟ್ಟಿಂಗ್ ಹಿಸ್ ಸ್ಟ್ರೆಂಗ್ತ್ ಬ್ಯಾಕ್, ಅವನು ತನ್ನ ಶಕ್ತಿಯನ್ನು ಮರಳಿ ಪಡೆದ ನಂತರ, ವೆನ್ ಹಿ ವುಡ್ ಟ್ರಾವೆಲ್ ಇನ್ ಅ ಟ್ರೈನ್ ಆರ್ ಅ ಬಸ್, ಹಿ ವುಡ್ ಲುಕ್ ಅಟ್ ದಿ ಓಲ್ಡರ್ ಪೀಪಲ್ ಇನ್ ದ ಬಸ್ ಆರ್ ಟ್ರೈನ್. ಆ ಬಸ್ ಅಥವಾ ಟ್ರೈನ್ನಲ್ಲಿ ಯಾರಾದರೂ ವಯಸ್ಸಾದಂತಹ ವ್ಯಕ್ತಿಗಳು ಸೀಟ್ ಇಲ್ಲದೆ ನಿಂತಿದ್ದಾರೇನೋ ಅಂತ ಸುತ್ತಮುತ್ತ ನೋಡ್ತಾ ಇದ್ದ. ಇಫ್ ದೇರ್ ವೇರ್ ಓಲ್ಡರ್ ಪೀಪಲ್ ಹಿ ವುಡ್ ಆಸ್ಕ್ ದೆಮ್ ಟು ಸಿಟ್ ಆ್ಯಂಡ್ ಹಿ ವುಡ್ ಸ್ಟ್ಯಾಂಡ್ ಆನ್ ಹಿಸ್ ಜರ್ನಿ. ಅವನು ತನ್ನ ಸೀಟನ್ನು ಬಿಟ್ಟುಕೊಟ್ಟು ಬೇರೆ ಆ ವಯಸ್ಸಾದಂತಹ ವ್ಯಕ್ತಿಗಳಿಗೆ ಕೂತುಕೊಳ್ಳುವುದಕ್ಕೆ ಹೇಳ್ತಾ ಇದ್ದ. ದಿಸ್ ಈಸ್ ಹೌ ಎ ಟ್ರಾನ್ಸ್ಫಾರ್ಮೇಷನ್ ಹ್ಯಾಸ್ ಕೇಮ್ ಇನ್ ಹೀಸ್ ಬಿಹೇವಿಯರ್. ಅವನ ನಡವಳಿಕೆಯಲ್ಲಿ ಒಂದು ಬದಲಾವಣೆ ಬಂತು ಆಫ್ಟರ್ ಹೀ ಸಫರಿಂಗ್ ಫ್ರಮ್ ದ ಇಲ್ನೆಸ್. ಆ್ಯಂಡ್ ಹೀ ಥಾಟ್, ಅವನಿಗೆ ಒಂದು ವಿಚಾರ ಬರ್ತದೆ ತಲೆಯೊಳಗೆ, ಏನು ಅಂತಂದ್ರೆ, ಐ ಆಮ್ ಯಂಗ್, ದಟ್ ಈಸ್ ದ ರೀಸನ್ ವೈ ಐ ಹ್ಯಾವ್ ಗಾಟ್ ಮೈ ಸ್ಟ್ರೆಂಗ್ತ್ ಬ್ಯಾಕ್. ನಾನು ಯಂಗ್ ಆಗಿರುವುದರಿಂದ ನನ್ನ ಶಕ್ತಿ ನನಗೆ ಮರಳಿ ಬಂತು. ಬಟ್ ವಾಟ್ ಅಬೌಟ್ ದ ಓಲ್ಡರ್ ಪೀಪಲ್, ದೇ ಮೇ ನಾಟ್ ಗೆಟ್ ಬ್ಯಾಕ್ ದೇರ್ ಸ್ಟ್ರೆಂಗ್ತ್, ದಟ್ ಈಸ್ ದ ರೀಸನ್ ವೈ ವಿ ಮಸ್ಟ್ ಹೆಲ್ಪ್ ಓಲ್ಡರ್ ಪೀಪಲ್ ಅನ್ನುವಂತಹ ವಿಚಾರಗಳು ಅವನ ತಲೆಯೊಳಗೆ ಬರುವುದಕ್ಕೆ ಪ್ರಾರಂಭ ಆಗ್ತಾವು. ಆ್ಯಂಡ್ he talks about another thing, an old man hesitating on crossing, and we should not call the old man as an old fool. He talks about another incident, when you are cycling and see an old man hesitating to cross a road. When we are traveling on the road, ನಾವು ರಸ್ತೆಯಲ್ಲಿ ಪ್ರವಾಸವನ್ನು ಮಾಡುವಂತಹ ಸಮಯದಲ್ಲಿ ಯಾವುದಾದರೂ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ರಸ್ತೆಯನ್ನು ದಾಟಿ ಹೋಗುವುದಕ್ಕೆ ಮುಜುಗರ ಪಡ್ತಿದ್ದರೆ, ವಿ ಶುಡ್ ನಾಟ್ ಕಾಲ್ ಹಿಮ್ ಓಲ್ಡ್ ಫೂಲ್, ಮೂರ್ಖ ಅಂತ ನಾವು ಕರಿಬಾರ್ದು ಅಂತ ಈ ಹುಡುಗ ಹೇಳ್ತಾನೆ.
ಯಾಕಂತಂದರೆ ವೆನ್ ಹಿ ವಾಸ್ ಯಂಗ್, ವೆನ್ ದಟ್ ಓಲ್ಡ್ ಮ್ಯಾನ್ ವಾಸ್ ಯಂಗ್, ಹಿ ಮೈಟ್ ಬಿ ಅ ಗ್ರೇಟ್ ಸೋಲ್ಜರ್ ಆರ್ ಅ ಗ್ರೇಟ್ ಟೀಚರ್. ಅವನು ತನ್ನ ವಯಸ್ಸಿದ್ದಾಗ ಅವನು ಕೂಡ ಒಬ್ಬ ಮಹಾನ್ ಸೈನಿಕನಾಗಿರಬಹುದು. ಹಿ ಮೈಟ್ ಹ್ಯಾವ್ ಗಾಟ್ ವೂಂಡ್ಸ್ ಇನ್ ಹಿಸ್ ಲೆಗ್, ಅವನ ಕಾಲಿನಲ್ಲಿ ಏನೋ ಒಂದು ಗಾಯ ಆಗಿರ್ಬೋದು. ಆ ಗಾಯ ಇದುವರೆಗೂ ಅವನಿಗೆ ನೋವನ್ನು ಉಂಟು ಮಾಡ್ತಾ ಇರಬಹುದು. ಅದಕ್ಕಾಗಿ ವಿ ಶುಡ್ ನಾಟ್ ಕಾಲ್ ಹಿಮ್ ಆ್ಯನ್ ಓಲ್ಡ್ ಫೂಲ್, ರಾದರ್ ವಿ ಹ್ಯಾವ್ ಟು ಹೆಲ್ಪ್ ಹಿಮ್ ಕ್ರಾಸ್ ದ ರೋಡ್. ಆ ವಯಸ್ಸಾದಂತಹ ವ್ಯಕ್ತಿಗೆ ಅವನಿಗೆ ಏನು ಆ ರಸ್ತೆಯನ್ನು ದಾಟುವುದಕ್ಕೆ ನಾವು ಹೆಲ್ಪ್ ಮಾಡಬೇಕು, ಸಹಾಯವನ್ನು ಮಾಡಬೇಕು ಅಂತ ಯುವಕ ಹೇಳ್ತಾನೆ. ಆ್ಯಂಡ್ that old man might have an artificial leg, or he may have got a severe wound when he was in the army. ಅವನು ಸೈನ್ಯದಲ್ಲಿ ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ಒಂದು ಗಂಭೀರವಾದಂತಹ ಗಾಯದಿಂದ ನರಳಿರಬಹುದು, ಅಥವಾ ಅವನ ಕಾಲು ಕಟ್ಟಾಗಿರಬಹುದು, ಅವನಿಗೆ ಆರ್ಟಿಫಿಷಿಯಲ್ ಕೃತಕವಾದಂತಹ ಕಾಲನ್ನು ಜೋಡಿಸಿರಬಹುದು. ಅದಕ್ಕಾಗಿ ವಿ ಶುಡ್ ನಾಟ್ ಥಿಂಕ್ ದಟ್ ದ ಓಲ್ಡ್ ಮ್ಯಾನ್ ಈಸ್ ಅ ಫೂಲ್. ಆ್ಯಂಡ್ next he talks about one of the things all boys and girls are going to learn before very long is that they are fragile little things in a dangerous world. Now he talks about young boys and girls. ಯುವಕ ಮತ್ತು ಯುವತಿಯರು ಏನು ಅಂದ್ಕೊಂಡಿರ್ತೀವಿ ಅಂತಂದರೆ ನಾನೇ ಜಗತ್ತು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್. ವಿ ಆರ್ ಅ ಸ್ಮಾಲ್ ಥಿಂಗ್, we are a small invisible thing in this dangerous and vast world. ಈ ಬೃಹದಾಕಾರದ ಜಗತ್ತಿನಲ್ಲಿ ನಾವು ಕೂಡ ಒಂದು ಸಣ್ಣದಾದಂತಹ ವಸ್ತು ಅಂತ ಬರಹಗಾರ ಜೆ.ಸಿ. ಹಿಲ್ ಹೇಳ್ತಾರೆ. ನಾವು he talks about the contribution, the hard work of our parents. Our parents and our teachers and all older people have had some severe blows already. We have to think about the blows which our parents, our teachers and older people have got in their life. ಅವರ ಜೀವನದಲ್ಲಿ ಅವರು ಎದುರಿಸಿರುವಂತಹ ಕಷ್ಟಗಳನ್ನು ನಾವು ನೆನಪಿಸಿಕೊಂಡು ಜೀವನವನ್ನು ಮಾಡಬೇಕು. ಮೋಸ್ಟ್ ಆಫ್ ದೆಮ್ ವುಡ್ ಗಿವ್ ಆಲ್ ದ ಮನಿ ದೇ ಹ್ಯಾವ್ ಟು ಗೆಟ್ ಯುವರ್ ಹೆಲ್ತ್ ಆ್ಯಂಡ್ ಸ್ಟ್ರೆಂಗ್ತ್, ಯುವರ್ ಗುಡ್ ಟೀತ್ ಆ್ಯಂಡ್ ನೈಸ್ ಹೇರ್. ಅವರ್ ಪೇರೆಂಟ್ಸ್, our teachers and older people whom we come across might have sacrificed all their happiness for our well-being, for our nice hair, for our well dresses, and we should not forget their contribution for our growth. We may not have idea how tired they are at times. ನಮಗೆ ವಯಸ್ಸಾದಂಥ ವ್ಯಕ್ತಿಗಳು ಎಷ್ಟು ಟಯರ್ಡ್ ಆಗಿದ್ದಾರೆ ಅನ್ನುವಂತಹ ವಿಚಾರ ನಮಗೆ ಗೊತ್ತಾಗಲಿಕ್ಕಿಲ್ಲ. ಅದಕ್ಕಾಗಿ ಬಿಕಾಸ್ ದೇ ಡು ನಾಟ್ ಕಂಪ್ಲೇನ್, ಯು ಥಿಂಕ್ ಎವ್ರಿಥಿಂಗ್ ಈಸ್ ಆಲ್ ರೈಟ್. ಓನ್ಲಿ ದ ಥಿಂಗ್ ಈಸ್ ದೋಸ್ ಪೀಪಲ್ ಡು ನಾಟ್ ಕಂಪ್ಲೇನ್ about the problems they are facing. Because of this we think that they are not facing any problems, and we should try to make life easy for our parents, teachers and older people whenever we can. ನಮಗೆ ಸಾಧ್ಯ ಆದಷ್ಟು ವಯಸ್ಸಾದ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡುವುದನ್ನು ನಾವು ಕಲಿಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಆ್ಯಂಡ್ ವಿ ವಿಲ್ ಫೀಲ್ ಹ್ಯಾಪಿಯರ್ ವೆನ್ ವಿ ಆರ್ ಓಲ್ಡ್. ನಮಗೂ ಕೂಡ ವಯಸ್ಸಾಗ್ತದೆ. ವಯಸ್ಸಾದಾಗ ನಾವು ಸಹಾಯ ಮಾಡಿದ್ವಿ, ವಯಸ್ಸಾದಾಗ ನಮಗೆ ಶಕ್ತಿ ಇದ್ದಾಗ ವಯಸ್ಸಾದಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿದ್ವಿ ಅಂತಂದರೆ ನಾವು ಸಂತೋಷದಿಂದ ಜೀವನವನ್ನು ಕಳೀಬಹುದು ಅಂತ ದ ರೈಟರ್ ಸೇಸ್. ಗುಡ್ ಮ್ಯಾನರ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ವೆನ್ ಯು ಆರ್ ವಿತ್ ಯುವರ್ ಫ್ರೆಂಡ್ಸ್. Now he talks about the good manners which we are supposed to follow when we are in a group, when we are with our friends. When we speak to anyone, we have to speak clearly. ನಾವು ಯಾರ ಜೊತೆನಾದರೂ ಮಾತನಾಡುವಂಥ ಸಮಯದಲ್ಲಿ ಬಹಳ ಸ್ಫುಟವಾಗಿ ಮಾತನಾಡಬೇಕು. ಆ್ಯಂಡ್ ಸಫಿಸಿಯೆಂಟ್ಲಿ ಲೌಡ್ಲಿ ಫಾರ್ ದ ಪರ್ಸನ್ ಟು ಹಿಯರ್. ನಮ್ಮ ಎದುರು ಇರುವಂತಹ ವ್ಯಕ್ತಿಗೆ ಸಫಿಸಿಯೆಂಟಾಗಿ ಕೇಳುವ ರೀತಿ ನಾವು ಮಾತನಾಡಬೇಕು. ಇಟ್ ಈಸ್ ಅನ್ ಇನ್ಸಲ್ಟ್ ಟು ಅ ಪರ್ಸನ್ ಟು ಆಸ್ಕ್ ಹಿಸ್ ಅಟೆನ್ಷನ್ ಆ್ಯಂಡ್ ದೆನ್ ಸ್ಪೀಕ್ ಸೋ ದ್ಯಾಟ್ ಹಿ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಯು.
ಒಬ್ಬ ವ್ಯಕ್ತಿಗೆ ಮೇಲಿಂದ ಮೇಲೆ ಕೇಳಿಲಿ ನಾ ಹೇಳೋದು ಅರ್ಥ ಆಗ್ತಾ ಇದೆಯೋ ಇಲ್ಲವೋ ಅಂತ ಕೇಳಿ ಕೇಳಿ ಮಾತನಾಡುವುದು ಕೂಡ ಆ ವ್ಯಕ್ತಿಗೆ ಒಂದು ಇನ್ಸಲ್ಟ್ ಅಂತ ಬರಹಗಾರರು ಹೇಳ್ತಾರೆ. ಇಟ್ ಈಸ್ ಅನ್ ಇನ್ಸಲ್ಟ್ ಟು ಅ ಪರ್ಸನ್ ಆ್ಯಂಡ್ ರಿಮೆಂಬರ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಯುವರ್ ಸೆಲ್ಫ್ ಅಂಡರ್ಸ್ಟುಡ್. ಎವ್ರಿ ಸ್ಪೀಕರ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಹೀಸ್ ರೆಸ್ಪಾನ್ಸಿಬಿಲಿಟಿ. ಪ್ರತಿಯೊಬ್ಬ ಮಾತುಗಾರನೂ ಕೂಡ ತನ್ನ ಜವಾಬ್ದಾರಿ ಏನು, ನಮ್ಮ ಜವಾಬ್ದಾರಿ ಏನು ಅಂತಂದರೆ ನಾವು ಹೇಳುವಂತಹ ವಿಷಯ ಸರಿಯಾಗಿ ಇನ್ನೊಬ್ಬ ವ್ಯಕ್ತಿಗೆ ಅರ್ಥ ಆಗ್ತದೋ ಅಥವಾ ಇಲ್ಲವೋ ಅನ್ನೋದನ್ನು ನಾವೇ ಕನ್ಫರ್ಮ್ ಮಾಡಬೇಕು ಅಂತ ಬರಹಗಾರರು ಹೇಳ್ತಾರೆ. Now he mentions about a writer called Henry David Thoreau from America. ಅಮೇರಿಕಾ ದೇಶದ ಹೆನ್ರಿ ಡೇವಿಡ್ ಥೊರೋ ಅವರು ಹೇಳಿದಂತಹ ಒಂದು ಮಾತನ್ನು ಹೇಳ್ತಾರೆ. ಅದು ಏನು ಅಂತಂದರೆ, ಇಟ್ ಟೇಕ್ಸ್ ಟು ಸ್ಪೀಕ್ ದ ಟ್ರುತ್, ಒನ್ ಟು ಸ್ಪೀಕ್ ಆ್ಯಂಡ್ ಅನದರ್ ಟು ಹಿಯರ್. ಒಂದು ಸತ್ಯವನ್ನು ಮಾತನಾಡುವಂತಹ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ಬೇಕು. ಒಬ್ಬರು ಸತ್ಯವನ್ನು ಹೇಳುವಂಥವರು, ಇನ್ನೊಬ್ಬರು ಸತ್ಯವನ್ನು ಕೇಳಿ ಅರಗಿಸಿಕೊಳ್ಳುವಂತಹವರು ಬೇಕು ಅಂತ ಬರಹಗಾರರು ಜೆ.ಸಿ. ಮಿಲ್ ಅವರು ಹೇಳ್ತಾರೆ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸೇಯಿಂಗ್ ಆ್ಯಂಡ್ ಇಟ್ ವುಡ್ ಸೇವ್ ಅ ಗ್ರೇಟ್ ಡೀಲ್ ಆಫ್ ಆರ್ಗ್ಯುಮೆಂಟ್ ಆ್ಯಂಡ್ ಅನಾಯನ್ಸ್ ಇನ್ ಲೈಫ್ ಇಫ್ ಪೀಪಲ್ ಪೆಡ್ ಅಟೆನ್ಷನ್ ಟು ಇಟ್. ನಾವು ಯಾವುದಾದ್ರೂ ಒಂದು ವಿಷಯವನ್ನು ಮಾತನಾಡುವಂತಹ ಸಮಯದಲ್ಲಿ ವಿ ಶುಡ್ ನಾಟ್ ಆರ್ಗ್ಯೂ ಅನ್ನೆಸೆಸರಿಲಿ, ಅನಾವಶ್ಯಕವಾಗಿ ಆರ್ಗ್ಯುಮೆಂಟ್ಸ್ಗಳನ್ನು ಮಾಡಬಾರ್ದು ಅಂತ ಬರಹಗಾರ ಜೆ.ಸಿ. ಮಿಲ್ ಅವರು ಹೇಳ್ತಾರೆ. ಇಟ್ ಟೇಕ್ಸ್ ಟು ಸ್ಪೀಕ್ ದ ಟ್ರುತ್. ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದ ಟ್ರುತ್ ಡಿಫ್ರೆಂಟ್ಲಿ ಫಾರ್ ಡಿಫ್ರೆಂಟ್ ಪೀಪಲ್. ಸತ್ಯ ಅನ್ನೋದು ಡಿಫ್ರೆಂಟ್ ಪೀಪಲ್ಗೆ, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯೇ ಸತ್ಯ ಅರ್ಥ ಆಗ್ತದೆ. ಎಲ್ಲರಿಗೂ ಅರ್ಥವಾಗುವ ರೀತಿ ನಾವು ಮಾತನಾಡಬೇಕು ಅಂತ ಜೆ.ಸಿ. ಮಿಲ್ ಅವರು ಹೇಳ್ತಾರೆ. ನೌ ಹಿ ಟಾಕ್ಸ್ ಅಬೌಟ್ ದ ಕನ್ಸೆಪ್ಟ್ ಆಫ್ ಸೋಷಿಯಲಿಸಮ್ ಅಕಾರ್ಡಿಂಗ್ ಟು ದ writer. For some people, socialism is nothing but taking money from those who have money and giving it to those who have none. ಕೆಲವೊಂದಿಷ್ಟು ಜನರಿಗೆ ಸೋಷಿಯಲಿಸಮ್, ಸಮಾಜವಾದ ಅಂದರೆ ಏನು ಅಂತಂದರೆ, ಯಾರ ಹತ್ರ ದುಡ್ಡು ಇದೆ ಅದನ್ನು ಕಸಿದುಕೊಂಡು ದುಡ್ಡು ಇಲ್ಲದೆ ಇರುವವರಿಗೆ ಕೊಡುವುದೇ ಸಮಾಜವಾದ ಅಂತ ಅರ್ಥ ಮಾಡಿಕೊಂಡಿರ್ತಾರೆ ಅಂತ ಬರಹಗಾರರು ಹೇಳ್ತಾರೆ. To other people, socialism means state control of industry and commerce. ಮತ್ತು ಕೆಲವರಿಗೆ ಸಮಾಜವಾದ ಅಂತಂದರೆ ಸ್ಟೇಟ್ ಕಂಟ್ರೋಲ್, ರಾಜ್ಯದ ಒಂದು ಹಿಡಿತದಲ್ಲಿ ನಮ್ಮ ಇಂಡಸ್ಟ್ರಿ ಮತ್ತು ಕಾಮರ್ಸ್ ಇರುವುದೇ ಸಮಾಜವಾದ ಅಂತ ಕೆಲವೊಂದಿಷ್ಟು ಜನ ಅಂದ್ಕೊಂಡಿರ್ತಾರೆ ಅಂತ ಹೇಳ್ತಾನೆ. To others, we cannot tell a man the truth about socialism until you know what he understands by the term. ನಾವು ಮಾತನಾಡ್ತಿರುವಂತಹ ವ್ಯಕ್ತಿಗೆ ಸೋಷಿಯಲಿಸಮ್ ಅಂದರೆ ಏನು ಅಂತ ಗೊತ್ತಿಲ್ಲದೇ ಇರುವಂಥ ಸಮಯದಲ್ಲಿ ವಿ ಕೆನಾಟ್ ಮೇಕ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡು ಯು ಮೀನ್ ಬೈ ಸೋಷಿಯಲಿಸಮ್. ಸೋಷಿಯಲಿಸಮ್ ಅರ್ಥ ಆಗಬೇಕು ಅಂತಂದರೆ ಆ ವ್ಯಕ್ತಿಗೆ ಸೋಷಿಯಲಿಸಮ್ದ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಐ ಬಿಲೀವ್ ಇನ್ ಸೋಷಿಯಲಿಸಮ್ ಆ್ಯಂಡ್ ಹೀ ಅಂಡರ್ಸ್ಟ್ಯಾಂಡ್ಸ್ ದಟ್ ಯು ಮೀನ್ ಯು ಬಿಲೀವ್ ಇನ್ ರಾಬರಿ. ಯು ಮಸ್ಟ್ ನಾಟ್ ಬಿ ಸರ್ಪ್ರೈಸ್ಡ್ ಇಫ್ ಹಿ ಟೇಕ್ಸ್ ಅ ಡಿಸ್ಲೈಕ್ ಟು ಯು. ಯಾರಿಗಾದರೂ ನನ್ನ ಸ್ನೇಹಿತರಿಗೆ ನಾನು ಸಮಾಜವಾದದಲ್ಲಿ ನಂಬಿಕೆಯನ್ನು ಇಟ್ಟಿದ್ದೇನೆ ಅಂತಂದರೆ ಆ ವ್ಯಕ್ತಿಗೆ ಸಮಾಜವಾದ ಅಂತಂದರೆ ಕಳ್ಳತನ ಅಂತ ಅನಿಸ್ಬೋದು. ಆವಾಗ ನಾನು ಕೂಡ ಒಬ್ಬ ಕಳ್ಳನ ರೀತಿ ಆ ವ್ಯಕ್ತಿಗೆ ಕಾಣಬಹುದು. ಆವಾಗ ವಿ ಶುಡ್ ನಾಟ್ ಬಿಕಮ್ ಆ್ಯಂಗ್ರಿ ಆನ್ ದ್ಯಾಟ್ ಫ್ರೆಂಡ್, ಆ್ಯಂಗ್ರಿ ಆನ್ ದ್ಯಾಟ್ ಮ್ಯಾನ್. ಇಫ್ ದಟ್ ಈಸ್ ನಾಟ್ ವಾಟ್ ಯು ಮೀನ್ ಯು ಡಿಡ್ ನಾಟ್ ಸ್ಪೀಕ್ ದ ಟ್ರುತ್. ಆ ವ್ಯಕ್ತಿಗೆ, ಒಬ್ಬ ವ್ಯಕ್ತಿಗೆ ಸೋಷಿಯಲಿಸಮ್ ಅಂದರೆ ಕಳ್ಳತನ ಮಾಡುವುದು ಅಂತ ಅವನ ತಲೆಯೊಳಗಿದ್ದಾಗ ನಾವು ಏನು ಹೇಳಿದರೂ ಕೂಡ ಅದು ಅಸತ್ಯವಾಗಿ ಅವನಿಗೆ ಪರಿಣಮಿಸ್ತದೆ ಅಂತ ಹೇಳ್ತಾನೆ. ಒನ್ ಡೇ ಹಿ ಟಾಕ್ಸ್ ಅಬೌಟ್ ಅನದರ್ ಮೆಸೇಜ್. ಒನ್ ಡೇ ಅ ಮ್ಯಾನ್ ಸೇಸ್ ಟು ಅ ಫ್ರೆಂಡ್, ಗುಡ್ ಮಾರ್ನಿಂಗ್ ಮಿಸ್ಟರ್ ಎ. ಒಬ್ಬ ವ್ಯಕ್ತಿಗೆ ನಾವು ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ದ ಫ್ರೆಂಡ್ ಮೇ ರಿಪ್ಲೈ, ಇಟ್ಸ್ ನಾಟ್ ಅ ಗುಡ್ ಮಾರ್ನಿಂಗ್ ಎಟ್ ಆಲ್. ಈಸ್ ದ್ಯಾಟ್ ದ ಟ್ರುತ್ ಈವನ್ ಇಫ್ ದ ಮಾರ್ನಿಂಗ್ ಈಸ್ ಬ್ಯಾಡ್.
ಒಂದು ವೇಳೆ ಯಾರಾದರೂ ನಮಗೆ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದಾಗ ಆ ಮಾರ್ನಿಂಗ್ ನಮಗೆ ಏನು ಕೆಟ್ಟದಾಗಿದ್ದರೂ ಕೂಡ ವಿ ಶುಡ್ ನಾಟ್ ರಿಯಾಕ್ಟ್ ಲಿಟ್ರಲಿ. ಆ ಪದಪುಂಜ, ಆ ಅಕ್ಷರಗಳ ಏನು ಅರ್ಥವನ್ನು ಮಾಡಿಕೊಂಡು ನಾವು ರಿಯಾಕ್ಟ್ ಮಾಡಬಾರ್ದು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಆ್ಯಂಡ್ ನೌ ಹಿ ಟಾಕ್ಸ್ ಅಬೌಟ್ ಸಮ್ ಪೀಪಲ್ ಹೂ ಆಸ್ಕ್ ಟಯರ್ಸಮ್ ಕ್ವೆಶನ್ಸ್. ಕೆಲವೊಂದಿಷ್ಟು ಜನ ಅರ್ಥವಿಲ್ಲದೆ ಇರುವಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂತಹ ವ್ಯಕ್ತಿಗಳ ಬಗ್ಗೆಯೂ ಕೂಡ ಜೆ.ಸಿ. ಹಿಲ್ ಅವರು ಮಾತನಾಡ್ತಾರೆ. ಆ್ಯಂಡ್ ವಿ ಲೈಕ್ ಟು ಮೇಕ್ ಅ ಜೋಕ್ ಅಬೌಟ್ ಇಟ್. ಒಂದು ಸಾರಿ ಒಂದು ಸ್ಕೌಟ್ ಬಾಯ್ ಮತ್ತು ಒಬ್ಬ ಹೆಣ್ಣು ಮಗಳ ಮಧ್ಯೆ ನಡೆದಂತಹ ಸಂಭಾಷಣೆಯ ಕುರಿತು ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಆರ್ ಯು ಅ ಬಾಯ್ ಸ್ಕೌಟ್ ಸೆಡ್ ಅ ಲೇಡಿ ಟು ಅ ಬಾಯ್ ವೇರಿಂಗ್ ಶಾರ್ಟ್ಸ್, ಅ ಜರ್ಸಿ ವಿತ್ ಬ್ಯಾಡ್ಜಸ್, ಅ ಸ್ಕೌಟ್ಸ್ ಹ್ಯಾಟ್ ಆ್ಯಂಡ್ ಕ್ಯಾರಿಯಿಂಗ್ ಅ ಬಾಯ್ ಸ್ಕೌಟ್ ಪೋಲ್. ಒಬ್ಬ ವಯಸ್ಸಾದಂಥ ಹೆಣ್ಣುಮಗಳು ಒಬ್ಬ ಹುಡುಗ ಸ್ಕೌಟ್ ಹ್ಯಾಟನ್ನು ಹಾಕಿರ್ತಾನೆ, ಸ್ಕೌಟ್ ಡ್ರೆಸ್ಸನ್ನು ಹಾಕಿಕೊಂಡು ನಿಂತಹ ಹುಡುಗನಿಗೆ ಆರ್ ಯು ಅ ಸ್ಕೌಟ್ ಬಾಯ್, ನೀನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹುಡುಗ ಅಂತ ಕೇಳಿದಾಗ ಆ ಹುಡುಗನ ಆನ್ಸರ್ ಏನಿರ್ತದೆ ಅಂತಂದರೆ, ನೋ ಸ್ಯಾಡ್ ದ ಲಿಟಲ್ ಫೆಲೋ, ಐ ಆಮ್ 2 eggs ಆನ್ ಟೋಸ್ಟ್. ಅವಳ ಪದದ ಅರ್ಥವನ್ನು ಲಿಟ್ರಲ್ ಆಗಿ ಪದದ ಅರ್ಥವನ್ನೇ ಗ್ರಹಿಸಿಕೊಂಡಿರ್ತಾನೆ. ಅದಕ್ಕೆ ಅವನ ಉತ್ತರ ಏನಾಗಿರ್ತದೆ, ನೋ ಐ ಆಮ್ ನಾಟ್ ಅ ಸ್ಕೌಟ್ ಬಾಯ್. ನಾನು ಇವನ್ನೆಲ್ಲ ಡ್ರೆಸ್ ಹಾಕ್ಕೊಂಡು ನಿಂತಿದ್ದೀನಿ ಅಂತಂದರೆ ನಿನಗೆ ಅರ್ಥ ಆಗೋದಿಲ್ಲ ಏನೋ ಅನ್ನುವಂತಹ ವಿಚಾರದಲ್ಲಿ ಆ ಹುಡುಗ ಉತ್ತರವನ್ನು ಕೊಡ್ತಾನೆ. ಬಟ್ ವಾಟ್ ದಟ್ ಲೇಡಿ ಮೀನ್, ಆ ಹೆಣ್ಣುಮಗಳ ಅರ್ಥ ಏನಾಗಿರ್ಬೋದು ಅಂತಂದರೆ, ನೀನು ಎಷ್ಟು ಸುಂದರವಾಗಿ ಕಾಣ್ತೀಯ ಈ ಸ್ಕೌಟ್ ಡ್ರೆಸ್ನಲ್ಲಿ ಅನ್ನುವಂತಹ ಉತ್ತರವೂ ಆಗಿರಬಹುದು. ಅದಕ್ಕೆ ದ ರೈಟರ್ ಜೆ.ಸಿ. ಮಿಲ್ ಸೇಸ್ ಇಟ್ ಈಸ್ ಓನ್ಲಿ ಸ್ಟುಪಿಡ್ ಪೀಪಲ್ ಹೂ ಟೇಕ್ಸ್ ರಿಮಾರ್ಕ್ಸ್ ಟು ಲಿಟ್ರಲಿ. ಅದಕ್ಕೆ ನಾವು ಅಕ್ಷರಗಳನ್ನು ಅಥವಾ ಮಾತುಗಳನ್ನು ಲಿಟ್ರಲ್ ಆಗಿ ಆ ಪದಗಳ ಅರ್ಥದೊಂದಿಗೆ ಹೋಗಬಾರ್ದು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ದಟ್ ಈಸ್ ವಿ ಹೂ ಡು ನಾಟ್ ಲುಕ್ ಫಾರ್ ದ ರಿಯಲ್ ಮೀನಿಂಗ್ ಇನ್ ದ ಸ್ಟೇಟ್ಮೆಂಟ್ಸ್ ಪೀಪಲ್ ಮೇಕ್. ಆಲ್ವೇಸ್ ವಿ ಶುಡ್ ಟ್ರೈ ಟು ಗೆಟ್ ದ ರಿಯಲ್ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್ ಪಾಸ್ಡ್ ಆನ್ ಬೈ ದಿ ಅದರ್ ಪೀಪಲ್. ಬೇರೆ ಜನರು ಮಾಡುವಂತಹ ಸ್ಟೇಟ್ಮೆಂಟ್ದ ರಿಯಲ್ ಅರ್ಥವನ್ನು, ನಿಜವಾದಂತಹ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾನೆ. ಒಂದು ಸಾರಿ ಹಿ ಗಿವ್ಸ್ ಅನದರ್ ಎಕ್ಸಾಂಪಲ್. ಒನ್ಸ್ ಅ ಫ್ರೆಂಡ್ ಆಫ್ ಅ ಪರ್ಸನ್, ಒಬ್ಬ ವ್ಯಕ್ತಿಯ ಸ್ನೇಹಿತ ಏನು ಕೇಳ್ತಾನೆ, ಯು ವಿಲ್ ನಾಟ್ ಬಿ ಗೋಯಿಂಗ್ ಪಾಸ್ಟ್ ದ ಪೋಸ್ಟ್ ಆಫೀಸ್ ವಿಲ್ ಯು. ಒಬ್ಬ ವ್ಯಕ್ತಿ ಕೇಳ್ತಾನೆ, ನೀನು ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ಹೋಗ್ತಾ ಇದೆಯಾ ಏನು ಅಂತ ಕೇಳಿದ ಅಂತಂದರೆ ಅದರ ಅರ್ಥ ಏನಾಗಿರ್ಬೋದು, ವಿಲ್ ಯು ಪೋಸ್ಟ್ ಲೆಟರ್ ಫಾರ್ ಮೀ ಪ್ಲೀಸ್ ಅಂತ ಕೇಳಿರ್ಬೋದು. ನನ್ನ ಸಲುವಾಗಿ ನನ್ನ ಪತ್ರ ಇದೆ, ನೀನು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದರೆ ನನ್ನದೊಂದು ಪತ್ರವನ್ನು ಪೋಸ್ಟ್ ಆಫೀಸ್ನಲ್ಲಿ ಹಾಕಿ ಹೋಗ್ತೀಯೇನು ಅಂತ ಕೇಳಿರಬಹುದು. ಆದರೆ ಈ ವ್ಯಕ್ತಿ ಅದನ್ನು ಲಿಟ್ರಲ್ ಆಗಿ ತೆಗೆದುಕೊಂಡು ನೋ ಐ ಆಮ್ ನಾಟ್ ಗೋಯಿಂಗ್ ಇನ್ ದ ಪೋಸ್ಟ್ ಆಫೀಸ್ ರೋಡ್ ಅಂತ ಹೇಳಿದರೆ ಆ ವ್ಯಕ್ತಿಗೆ ಹರ್ಟ್ ಆಗಬಹುದು. ಅಲ್ಲ, ಇವನು ನನ್ನ ಸ್ನೇಹಿತನಾಗಿದ್ದುಕೊಂಡು ನನ್ನ ಸಲುವಾಗಿ 1-2 ಹೆಜ್ಜೆ ಮುಂದೆ ಹೋಗಿ ಪೋಸ್ಟ್ ಆಫೀಸ್ನಲ್ಲಿ ಆ ಪತ್ರವನ್ನು ಪೋಸ್ಟ್ ಮಾಡ್ತೇನೆ ಅಂತ ಅನ್ನಲಿಲ್ಲಲ್ಲ ಅಂತ ಆ ವ್ಯಕ್ತಿಗೆ ಹರ್ಟ್ ಆಗಿರಬಹುದು ಅಂತ ಆ ವ್ಯಕ್ತಿ ತಿಳ್ಕೊಳ್ತಾನೆ. ಅದಕ್ಕಾಗಿ ವಿ ಶುಡ್ ಒಬ್ಲೈಸ್ ದ ರಿಕ್ವೆಸ್ಟ್ಸ್ ಆಫ್ ಅವರ್ ಫ್ರೆಂಡ್ಸ್, ಓಲ್ಡರ್ ಪೀಪಲ್ ಆ್ಯಂಡ್ ದ ಸೊಸೈಟಿ. ನಮ್ಮ ಸುತ್ತಮುತ್ತಲಿರುವಂತಹ ಜನರು ಮಾಡಿಕೊಳ್ಳುವಂತಹ ಮನವಿಗಳಿಗೆ ನಾವು ಸರಿಯಾಗಿ ಸ್ಪಂದಿಸಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ನೆಕ್ಸ್ಟ್ ಹಿ ಟಾಕ್ಸ್ ಅಬೌಟ್ ದ ಸೈಲೆನ್ಸ್, ದ ಕ್ವಯಟ್ನೆಸ್ ವಿಚ್ ವಿ ಶುಡ್ ಮೇಂಟೈನ್ ವೆನ್ ವಿ ಆರ್ ಇನ್ ಕಂಪ್ನಿ. ಲರ್ನ್ ಟು ಕೀಪ್ ಕ್ವಯಟ್ ವೆನ್ ಯು ಹ್ಯಾವ್ ಅ ಲಿಟಲ್ ಟು ಸೇ. ನಾವು ಒಂದು ಗುಂಪಿನಲ್ಲಿದ್ದಾಗ ವಿ ಶುಡ್ ಲರ್ನ್ ಟು ಕೀಪ್ ಕ್ವೈಟ್. ನಾವು ಸುಮ್ಮನೆ ಶಾಂತಚಿತ್ತರಾಗಿರುವುದನ್ನು ಕಲಿಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಇಟ್ ಈಸ್ ನಾಟ್ ಆಲ್ವೇಸ್ ಈಸಿ ಇನ್ ಕಂಪ್ನಿ ಟು ಸ್ಪೀಕ್ ಫ್ರ್ಯಾಂಕ್ಲಿ. ಒಂದು ಗುಂಪಿನಲ್ಲಿದ್ದಾಗ ಫ್ರ್ಯಾಂಕ್ ಆಗಿ ಮಾತನಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಆ್ಯಂಡ್ ಇಫ್ ಯು ಡೋಂಟ್ ವಾಂಟ್ ಟು ಬಿ ಕನ್ಸಿಡರ್ಡ್ ಅ ಬ್ಯಾಡ್ ಮ್ಯಾನರ್ಡ್ ಪರ್ಸನ್ ಯು ಹ್ಯಾವ್ ಟು ವಾಚ್ ಕಾನ್ಸ್ಟಂಟ್ಲಿ ಫಾರ್ ಸೈನ್ಸ್. ನಾವು ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ತೋರಿಸ್ಕೊಳ್ಬೇಕಾಗಿತ್ತು ಅಂತಂದರೆ
ನಾವು ಒಂದು ಗುಂಪಿನಲ್ಲಿದ್ದಾಗ, ಸ್ನೇಹಿತರ ಗುಂಪು, ಸಮಾಜದ ಗುಂಪಿನಲ್ಲಿದ್ದಾಗ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಗುಡ್ ಮ್ಯಾನರ್ಸ್, ಜೆ.ಸಿ. ಹಿಲ್ ಸೇಸ್. ಇಟ್ ಈಸ್ ನಾಟ್ ಈಸಿ ಫಾರ್ ಎಕ್ಸಾಂಪಲ್ ಟು ಲಿಸನ್ ಫಾರ್ ಲಾಂಗ್ ಟು ಎನಿ ಪರ್ಸನ್. ಒಬ್ಬ ವ್ಯಕ್ತಿ ನಿರಂತರವಾಗಿ ಹೇಳಿದ್ದನ್ನೇ ಹೇಳ್ತಾ ಕೂತ್ರೆ ನಮಗೆ ಅದನ್ನು ಕೇಳುವಂತಹ ವ್ಯವಧಾನ ಇರುವುದಿಲ್ಲ ಅಂತ ಹೇಳ್ತಾನೆ. ಟ್ರೈ ಇನ್ ಕಂಪ್ನಿ ಟು ಟೇಕ್ ಓನ್ಲಿ ಅ ಫೇರ್ ಶೇರ್ ಆಫ್ ಕನ್ವರ್ಸೇಷನ್. ಜೆ.ಸಿ. ಹಿಲ್ ಸೇಸ್, ವೆನ್ ವಿ ಆರ್ ಇನ್ ಕಂಪ್ನಿ, ವೆನ್ ವಿ ಆರ್ ಇನ್ ಗ್ರೂಪ್ ಆಫ್ ಅವರ್ ಫ್ರೆಂಡ್ಸ್, ವಿ ಶುಡ್ ನಾಟ್ ಸ್ಪೀಕ್ ಮಚ್. ಬಹಳಷ್ಟು ಮಾತನಾಡಬಾರ್ದು ಅಂತ ಹೇಳ್ತಾನೆ. ಇಫ್ ದೇರ್ ಆರ್ 2 of you, ಟೇಕ್ ಹಾಫ್ ಆಫ್ ಇಟ್. ಒಂದು ವೇಳೆ ಇಬ್ಬರು ಮಾತನಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಎದುರಿನ ವ್ಯಕ್ತಿಗೂ ಕೂಡ ಅವನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಕ್ಕೆ ನಾವು ಸಮಯವನ್ನು ಕೊಡಬೇಕು ಅಂತ ಹೇಳ್ತಾನೆ. ವೆನ್ ವಿ ಸೇ ಲಿಟ್ಲ್, ವಿ ಶುಡ್ ಕೀಪ್ ಕ್ವೈಟ್ ಆ್ಯಂಡ್ ಗಿವ್ ಅವರ್ ಫ್ರೆಂಡ್ ಅ ಚಾನ್ಸ್ ಟು ಸೇ ಸಮಥಿಂಗ್. ವೆನ್ ಐ ಸೇ ಸಮಥಿಂಗ್, at the same time I have to give some space, give some time for my friend to talk something. ನಾನು ಏನನ್ನು ಹೇಳಿದಾದ ಆ ಕ್ಷಣ ನನ್ನ ಸ್ನೇಹಿತನಿಗೂ ಕೂಡ ಅವನ ವಿಚಾರಗಳನ್ನು ವ್ಯಕ್ತಪಡಿಸುವುದಕ್ಕೆ ನಾನು ಅವಕಾಶ ಕೊಡಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಇಫ್ ಹಿ ಡಸ್ ನಾಟ್ ಟಾಕ್, ಹಿ ಪ್ರಾಬಬ್ಲಿ ಡಸ್ ನಾಟ್ ವಾಂಟ್ ಯು ಟು ಟಾಕ್ ಐದರ್. ಒಂದು ವೇಳೆ ನನ್ನ ಜೊತೆ ಇರುವಂತಹ ಸ್ನೇಹಿತ ಮಾತನಾಡುವುದಕ್ಕೆ ಇಷ್ಟಪಟ್ಟಿಲ್ಲ ಅಂತಂದರೆ ಅವನಿಗೆ ನನ್ನ ಮಾತುಗಳನ್ನು ಕೇಳುವುದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಐ ಶುಡ್ ಅಂಡರ್ಸ್ಟ್ಯಾಂಡ್. ಅದರ್ವೈಸ್ ಇಟ್ ಬಿಕಮ್ಸ್ ಒನ್ ಸೈಡ್ ಕನ್ವರ್ಸೇಷನ್ ಆ್ಯಂಡ್ ಹಿ ಮೈಟ್ ಬಿ ಎಕ್ಸಾಸ್ಟೆಡ್ ಆ್ಯಂಡ್ ಆ್ಯಂಗ್ರಿ. ಒಂದು ವೇಳೆ ನಾನು ನಿರಂತರವಾಗಿ ಅವನ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡದೆ ನಿರಂತರವಾಗಿ ಮಾತನಾಡ್ತಾ ಇದ್ದರೆ ಆ ವ್ಯಕ್ತಿಗೆ ಏನು ದಣಿವಾಗಿರ್ಬೋದು ಅಥವಾ ಅವನಿಗೆ ನನ್ನ ಮೇಲೆ ಸಿಟ್ಟಿರಬಹುದು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಡೋಂಟ್ ಥಿಂಕ್ ಯು ಕ್ಯಾನ್ ಸೇ ಎನಿಥಿಂಗ್ ಅನ್ಪ್ಲೆಸೆಂಟ್ ಬಿಹೈಂಡ್ ದ ಬ್ಯಾಕ್ ಆಫ್ ಎನಿ ಪರ್ಸನ್. ನೌ ಹಿ ಟಾಕ್ಸ್ ಅಬೌಟ್ ದ ಪೀಪಲ್ ಹೂ ಟಾಕ್ಸ್ ಅಬೌಟ್ ಅಸ್ ಇನ್ ಅವರ್ ಬಿಹೈಂಡ್ ಅವರ್ ಬ್ಯಾಕ್. ನಮ್ಮ ಬೆನ್ನ ಹಿಂದೆ ನಿಂತುಕೊಂಡು, ಅಂದರೆ ಬೆನ್ನಿಗೆ ಚೂರಿ ಹಾಕುವವರು ಅಂತೀವಲ್ಲ, ಅಂತಹ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾನೆ. ಆ್ಯಂಡ್ ಹಿ ಸೇಸ್ ವಿ ಶುಡ್ ನಾಟ್ ಸ್ಪೀಕ್ ಅನ್ಪ್ಲೆಸೆಂಟ್ ಥಿಂಗ್ಸ್. ಅಪ್ರಸ್ತುತವಾದಂತಹ ವಿಷಯಗಳನ್ನು ಕುರಿತು ಒಬ್ಬ ವ್ಯಕ್ತಿ ಆ ಸ್ಥಳದಲ್ಲಿ ಇಲ್ಲದೇ ಇರುವಂತಹ ಸಮಯದಲ್ಲಿ ವಿ ಶುಡ್ ನಾಟ್ ಟಾಕ್. ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಇಲ್ಲದೇ ಇರುವಂತಹ ಸಮಯದಲ್ಲಿ ಅವನ ನಡವಳಿಕೆಯ ಬಗ್ಗೆ ನಾವು ಕೆಟ್ಟದಾದಂತಹ ವಿಷಯಗಳನ್ನು ಮಾತನಾಡಬಾರದು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಆ್ಯಂಡ್ ಅಬೌಟ್ ಹೂಮ್ ವಿ ಟಾಕ್ ಇನ್ ಬಿಹೈಂಡ್ ಹಿಸ್ ಬ್ಯಾಕ್. ಯಾವುದೇ ಒಬ್ಬ ವ್ಯಕ್ತಿಯ ಇಲ್ಲದೇ ಇರುವಂಥ ಸಮಯದಲ್ಲಿ ಅವನ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡಿದ್ವಿ ಅಂತಂದರೆ ಸರ್ಟನ್ಲಿ ಹಿ ವಿಲ್ ಗೋಯಿಂಗ್ ಟು ಗೆಟ್ ದಟ್ ಮೆಸೇಜ್ ಆ್ಯಂಡ್ ವುಡ್ ಹಿಟ್ ಬ್ಯಾಕ್ ಅಸ್. ಒಂದು ವೇಳೆ ನಾವು ಒಬ್ಬ ವ್ಯಕ್ತಿ ಇಲ್ಲದೇ ಇರುವಂಥ ಸಮಯದಲ್ಲಿ ಕೆಟ್ಟದಾಗಿ ಮಾತನಾಡಿದರೆ ಒಂದಿಲ್ಲ ಒಂದು ರೀತಿಯಲ್ಲಿ ಅದು ಅವನಿಗೆ ಗೊತ್ತಾಗಿ ಅವನು ನಮ್ಮ ಮೇಲೆ ಸಿಟ್ಟಾಗುವಂತಹ ಎಲ್ಲ ಒಂದು ಅವಕಾಶ ಇರುತ್ತದೆ. ಅದಕ್ಕಾಗಿ ವಿ ಶುಡ್ ನಾಟ್ ಟಾಕ್ ಬಿಹೈಂಡ್ ದ ಬ್ಯಾಕ್ ಆಫ್ ಎನಿ ಪರ್ಸನ್, ಹಿ ಸೇಸ್. ಆಲ್ ದ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಡು ನಾಟ್ ಟ್ರೈ ಟು ಸ್ಪೀಕ್ ಬಿಹೈಂಡ್ ದ ಬ್ಯಾಕ್ ಆಫ್ ಎನಿ ಪರ್ಸನ್. ಒಬ್ಬ ಉತ್ತಮವಾದಂತಹ ವಾಗ್ಮಿ, ಒಬ್ಬ ಒಳ್ಳೆಯ ಮನುಷ್ಯ ಒಬ್ಬ ವ್ಯಕ್ತಿಯ ಬಗ್ಗೆ ಅವನು ಇಲ್ಲದೇ ಇರುವಂಥ ಸಮಯದಲ್ಲಿ ಕೆಟ್ಟದಾಗಿ ಮಾತನಾಡುವುದಿಲ್ಲ ಅನ್ನುವಂಥ ವಿಚಾರಗಳನ್ನು ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ದೆನ್ ವಾಟ್ ವಿ ಆರ್ ಸಪೋಸ್ ಟು ಡೂ ಈಸ್ ವಿ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್ ಫಸ್ಟ್. ಮೊದಲು ನಮ್ಮನ್ನು ನಾವು ಅರ್ಥಕೊಳ್ಬೇಕು ಅಂತ ಹೇಳ್ತಾನೆ. ಒನ್ ಆಫ್ ದ ಮೋಸ್ಟ್ ಸರ್ಪ್ರೈಸಿಂಗ್ ಥಿಂಗ್ಸ್ ಇನ್ ಲೈಫ್, ನೋ ಮ್ಯಾನ್ ರಿಯಲಿ ಅಂಡರ್ಸ್ಟ್ಯಾಂಡ್ಸ್ ಹಿಮ್ಸೆಲ್ಫ್. ಯಾವುದೇ ವ್ಯಕ್ತಿಯೂ ಕೂಡ ತನ್ನನ್ನು ತಾನು ಮೊದಲು ಅರ್ಥಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ. ವಾಟ್ ಅ ಲಾಟ್ ಆಫ್ ಆರ್ಗ್ಯುಮೆಂಟ್ ಆ್ಯಂಡ್ ಆ್ಯಂಗರ್ ವಿ ಶುಡ್ ಬಿ ಸೇವ್ಡ್ ಇಫ್ ಪೀಪಲ್ ವುಡ್ ಓನ್ಲಿ ಅಂಡರ್ಸ್ಟ್ಯಾಂಡ್ ದಿಸ್. Suppose, for example, you saw a motor accident and were giving evidence about what happened, you would feel perfectly confident, perhaps, that the car which knocked the boy over was a blue car. Another person would be equally confident that it was a grey car, and someone else that it was a black car. ಒಂದು ವೇಳೆ ನಾವು ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಮ್ಮನ್ನು ನಾವು ಅರ್ಥಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಒಂದು ಸಮಯ ಏನಾಗ್ತದೆ ಅಂತಂದರೆ ಒಂದು ಕಾರ್ ಆಕ್ಸಿಡೆಂಟ್ ಆಗಿರ್ತದೆ. ಆವಾಗ ಒಬ್ಬ ವ್ಯಕ್ತಿ
ಅ ಪರ್ಸನ್ ಮೇ ಥಿಂಕ್ ದ್ಯಾಟ್ ಇಟ್ ವಾಸ್ ಅ ರೆಡ್ ಕಾರ್. ಒಬ್ಬ ವ್ಯಕ್ತಿ ಅದು ಕೆಂಪು ಕಾರು ಅಂತ ಹೇಳಬಹುದು. ಅಟ್ ದ ಸೇಮ್ ಟೈಮ್ ಅನದರ್ ಪರ್ಸನ್ ಮೇ ಸೇ ದ್ಯಾಟ್ ಇಟ್ ಈಸ್ ಅ ಗ್ರೇ ಕಾರ್. ಇನ್ನೊಬ್ಬ ವ್ಯಕ್ತಿ ಏನನ್ನಬಹುದು, ಅದು ಬೂದು ಬಣ್ಣದ ಕಾರ್ ಆಗಿತ್ತು ಅಂತ ಹೇಳಬಹುದು. ಅಟ್ ದ ಸೇಮ್ ಟೈಮ್ ಅನದರ್ ಪರ್ಸನ್ ಮೇ ಥಿಂಕ್ ಆ್ಯಂಡ್ ಸೇ ದ್ಯಾಟ್ ಇಟ್ ವಾಸ್ ಅ ಬ್ಲ್ಯಾಕ್ ಕಾರ್. ಇಲ್ಲ, ಅದು ಕಪ್ಪು ಕಾರ್ ಆಗಿತ್ತು ಅಂತ ಹೇಳಬಹುದು. ಅದಕ್ಕಾಗಿ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್. ಮೊದಲು ನಾವು ನಮ್ಮನ್ನು ಅರ್ಥಕೊಳ್ಬೇಕು, ಅದಾದ ನಂತರ ಬೇರೆಯವರ ಬಗ್ಗೆ ಮಾತನಾಡಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ವೇರಿಯಸ್ ರಿಮಾರ್ಕ್ಸ್ ಆಫ್ ದ ಪೀಪಲ್ ಅಬೌಟ್ ದ ಸೇಮ್ ಇನ್ಸಿಡೆಂಟ್. ಒಂದೇ ಘಟನೆಯ ಬಗ್ಗೆ ಡಿಫ್ರೆಂಟ್ ಪೀಪಲ್ ಹೋಲ್ಡ್ ಡಿಫ್ರೆಂಟ್ ಒಪಿನಿಯನ್ಸ್. ಒಂದೇ ಘಟನೆಯ ಬಗ್ಗೆ ಬೇರೆ ಬೇರೆ ಜನ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿರ್ತಾರೆ. ಅದಕ್ಕಾಗಿ ನಾವು ನಮ್ಮ ಅಭಿಪ್ರಾಯವನ್ನೇ ಎಲ್ಲರ ಮೇಲೆ ಇನ್ಸಿಸ್ಟ್ ಮಾಡ್ತಾ ಕೂರಬಾರ್ದು ಅಂತ ಜೆ.ಸಿ. ಹಿಲ್ ಸೇಸ್. Experiment of the experts that how many errors people do make in their statements. ಕೆಲವೊಂದಿಷ್ಟು ಎಕ್ಸ್ಪೀರಿಮೆಂಟ್ಸ್ಗಳನ್ನು ಮಾಡಿದ್ದಾರಂತೆ ಎಕ್ಸ್ಪರ್ಟ್ ಪೀಪಲ್ ಅಬೌಟ್ ದ ಮಿಸ್ಟೇಕ್ಸ್ ವಿ ಕಮಿಟ್ ಇನ್ ಅವರ್ ಸ್ಟೇಟ್ಮೆಂಟ್ಸ್ ಮೇಡ್ ಬೈ ಎಕ್ಸ್ಪರ್ಟ್ಸ್ ಟು ಫೈಂಡ್ ಔಟ್ ಹೌ ಮೆನಿ ಎರರ್ಸ್ ಪೀಪಲ್ ಡೂ ಮೇಕ್ ಇನ್ ದೇರ್ ಸ್ಟೇಟ್ಮೆಂಟ್ಸ್. ಹಿಯರ್ ಈಸ್ ಒನ್ ಎಕ್ಸ್ಪೀರಿಮೆಂಟ್ ವಿಚ್ ವಾಸ್ ಟ್ರೈಡ್. ಒಂದು ಎಕ್ಸ್ಪೀರಿಮೆಂಟನ್ನು ಮಾಡಿದ್ದಾರೆ. ಆ ಎಕ್ಸ್ಪೀರಿಮೆಂಟ್ ಪ್ರಕಾರ ವಿ ಕಮಿಟ್ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ಅವರ್ ಸ್ಟೇಟ್ಮೆಂಟ್ಸ್. ಏನಾಗಿತ್ತು ಅಂತಂದರೆ, ಸ್ಟೂಡೆಂಟ್ಸ್ ಆಫ್ ಅ ಯೂನಿವರ್ಸಿಟಿ, ಒಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಒಂದು ಚಿತ್ರಪಟವನ್ನು ತೋರಿಸಲಾಯಿತು. ಅದು ಏನು ಅಂತಂದರೆ, ಸ್ಕ್ರೀನ್ ಅ ಪಿಕ್ಚರ್ ಆಫ್ ಅ ಬುಲ್ ಫೈಟ್. ಒಂದು ಆಕಳಿನ ಕಾಳಗವನ್ನು ಒಂದು ಸ್ಕ್ರೀನ್ ಮೇಲೆ ಒಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ತೋರಿಸಲಾಯಿತು. ಸಮ್ ಸ್ಟೂಡೆಂಟ್ಸ್ ಆ್ಯಂಡ್ ದ ಪಿಕ್ಚರ್ ಆಫ್ ಅ ಬುಲ್ ಫೈಟ್. They were then asked to write a short account of the bull fight. ಅದಾದ ನಂತರ ಆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವರು ನೋಡಿದಂತಹ ಆ ಹೋರಿಗಳ ಕಾದಾಟದ ಕುರಿತು ಒಂದು ಸಣ್ಣದಾದಂತಹ ಬರಹವನ್ನು ಬರೆಯುವುದಕ್ಕೆ ಸೂಚಿಸಲಾಯಿತು. When this was finished, they were told to put a number on every statement made. ಒಂದು ಲಿಸ್ಟನ್ನು ಕೊಡ್ತಾರೆ, ಈ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳನ್ನು ಮಾಡಿರಿ ಅಂತ. ಮೊದಲನೇ ಸ್ಟೇಟ್ಮೆಂಟ್, ಇಫ್ ದೇ ಥಾಟ್ ಸೋ, ಅವರ ವಿಚಾರಗಳೇನು. ಇಫ್ ದೇ ವೇರ್ ಫೇರ್ಲಿ ಶುವರ್ ಅಬೌಟ್ ಇಟ್, ಅವರು ಮಾಡುವಂತಹ ಸ್ಟೇಟ್ಮೆಂಟ್ ಬಗ್ಗೆ ಅವರ ನಿರ್ಧಾರ ಏನಾಗಿರ್ತದೆ, ದೃಢವಾದಂಥ ನಿರ್ಧಾರವಿದೆಯಾ. ಮೂರನೇ ಪ್ರಶ್ನೆ, ಇಫ್ ದೇ ವೇರ್ ಕ್ವೈಟ್ ಶುವರ್, ನೀವು ಮಾಡುವಂತಹ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ನಂಬಿಕೆ ಇದೆ ಅಂತ ಕೇಳ್ತಾರೆ. ಇಫ್ ದೇ ವೇರ್ ಪ್ರಿಪೇರ್ಡ್ ಟು ಸ್ವೇರ್ ಟು ದ ಸ್ಟೇಟ್ಮೆಂಟ್ ಆ್ಯನ್ ಓತ್, ಒಂದು ವೇಳೆ ಆ ವಿದ್ಯಾರ್ಥಿಗಳು ಮಾಡುವಂತಹ ಸ್ಟೇಟ್ಮೆಂಟ್ ಮೇಲೆ ಅವರು ಪ್ರಮಾಣವನ್ನು ಮಾಡುವುದಕ್ಕೆ ರೆಡಿ ಇದ್ದಾರೇನು ಅಂತ ಕೇಳ್ತಾರೆ. ಆವಾಗ ಎವ್ರಿ ಸ್ಟೂಡೆಂಟ್ ಹ್ಯಾಡ್ ಅಟ್ ಲೀಸ್ಟ್ 10% ಎರರ್ಸ್ ಇನ್ ದ ಸ್ಟೇಟ್ಮೆಂಟ್ಸ್ ಹಿ ವಾಸ್ ಪ್ರಿಪೇರ್ಡ್ ಟು ಸ್ವೇರ್ ಆನ್ ಆ್ಯನ್ ಓತ್. ಆವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ 10% ಅವರ ಸ್ಟೇಟ್ಮೆಂಟ್ಸ್ಗಳಲ್ಲಿ 10% ತಪ್ಪುಗಳನ್ನು ಎಸಗಿರ್ತಾರೆ. ಆದರೂ ಕೂಡ ಆ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ನಾನೇ ಸರಿಯಾಗಿದ್ದೇನೆ ಅಂತ ಅವರು ಆರ್ಗ್ಯುಮೆಂಟನ್ನು ಮಾಡುವಂಥ ಹಂತಕ್ಕೂ ಕೂಡ ಹೋಗ್ತಾರೆ. ಅದಕ್ಕಾಗಿ ವಿ ಆಲ್ ಕಮಿಟ್ ಮಿಸ್ಟೇಕ್ಸ್ ಇನ್ ಅವರ್ ಸ್ಟೇಟ್ಮೆಂಟ್ಸ್, ಬಟ್ ವಿ ಶುಡ್ ಟ್ರೈ ಟು ಬಿಲೀವ್ ಇನ್ ಅದರ್ಸ್ ಆಲ್ಸೋ. ನೌ ಹೌ ಡಸ್ ದಿಸ್ ಹ್ಯಾಪನ್? Here, for example, was one mistake. A student saw the bull having its tongue out. ಒಬ್ಬ ವಿದ್ಯಾರ್ಥಿ ಆ ಬುಲ್ ಫೈಟನ್ನು ನೋಡಿದಾಗ ಏನು ಅಂದ್ಕೊಂಡಿರ್ತಾನೆ, ಅವನ ಇಂಪ್ರೆಷನ್ ಏನಾಗಿರ್ತದೆ ಅಂತಂದರೆ, ಹಿ ಥಿಂಕ್ಸ್ ದ್ಯಾಟ್ ದ ಬುಲ್ ಹ್ಯಾಡ್ ಇಟ್ಸ್ ಟಂಗ್ ಔಟ್. ಅದರ ನಾಲಿಗೆ, ಆ ಹೋರಿಯ ನಾಲಿಗೆ ಹೊರಗಿತ್ತು ಅಂತ ಒಬ್ಬ ವಿದ್ಯಾರ್ಥಿ ಹೇಳಿರ್ತಾನೆ. ಆ್ಯಂಡ್ ಹೀ ಈಸ್ ವೆರಿ ಶ್ಯೂರ್ ಅಬೌಟ್ ಇಟ್. ತನ್ನ ಸ್ಟೇಟ್ಮೆಂಟ್ ಬಗ್ಗೆ ಭಾಳ ಕಾನ್ಫಿಡೆಂಟಾಗಿ ಹೇಳ್ತಿರ್ತಾನೆ. ಯಟ್ ವೆನ್ ಹಿ ವಾಸ್ ಶೋನ್ ದ ಪಿಕ್ಚರ್ ಅಗೇನ್ ಹಿ ಸಾ ದ್ಯಾಟ್ ದ ಬುಲ್ಸ್ ಮೌತ್ ವಾಸ್ ಕ್ಲೋಸ್ಡ್. ಆದರೆ ಅದೇ ಸೇಮ್ ಪಿಕ್ಚರನ್ನು ಮರಳಿ ಸ್ಕ್ರೀನ್ ಮೇಲೆ ತೋರಿಸಿದಾಗ ದ ಸ್ಟೂಡೆಂಟ್ ಲರ್ನ್ಡ್ ದ್ಯಾಟ್ ದ ಮೌತ್ ಆಫ್ ದ ಬುಲ್ ವಾಸ್ ಕ್ಲೋಸ್ಡ್. ಅವ ತನ್ನ ಸ್ಟೇಟ್ಮೆಂಟಲ್ಲಿ ಏನು ಬರೆದಿರ್ತಾನೆ, ಆಕಳನ ಆ ಹೋರಿಯ ಬಾಯಿ ತೆಗೆದಿತ್ತು ಮತ್ತು ನಾಲಿಗೆ ಹೊರಚಾಚಿತ್ತು ಅಂತ ಬರೆದಿರ್ತಾನೆ. ಅದರ ಮೇಲೆ ಏನು ಪ್ರಮಾಣವನ್ನು ಮಾಡೋದಕ್ಕೂ ಸಹಿತ ಸಿದ್ಧನಾಗಿರ್ತಾನೆ. ಆದರೆ ಮರಳಿ ಆ ಪಿಕ್ಚರನ್ನು ತೋರಿಸಿದಾಗ ಅವನಿಗೆ ಮನವರಿಕೆ ಆಗ್ತದೆ, ಆ ಹೋರಿಯ ಬಾಯಿ ಮುಚ್ಚಿತ್ತು ಅನ್ನುವಂತಹ ವಿಚಾರ.
but that because its head was turned to the side, the ear looked like the tongue. ಹಂಗೇಕಾಗಿರ್ತದೆ ಅಂತಂದರೆ the head of the bull was turned to one side and the ear of the bull looked like the tongue. ಆ ವಿದ್ಯಾರ್ಥಿಗೆ ಆಕಳಿನ ಕಿವಿ ನಾಲಿಗೆಯ ಥರ ಕಂಡಿರ್ತದೆ. ಹಾಗಾಗಿ ನಾವು ಎಲ್ಲರೂ ವಿ ಹ್ಯಾವ್ ಡಿಫ್ರೆಂಟ್ ಒಪಿನಿಯನ್ಸ್ ಅಬೌಟ್ ಡಿಫ್ರೆಂಟ್ ಇನ್ಸಿಡೆಂಟ್ಸ್. ಅದಕ್ಕಾಗಿ ವಿ ಶುಡ್ ನಾಟ್ ಕಮಿಟ್ ಮಿಸ್ಟೇಕ್ಸ್ ಇನ್ ಅವರ್ ಸ್ಟೇಟ್ಮೆಂಟ್ಸ್. ಸೊ ವೆನೆವರ್ ಯು ಆರ್ ಆರ್ಗ್ಯೂವಿಂಗ್ ವಿತ್ ಸಮ್ ಒನ್ about a point, remember that there is quite a good chance that you are wrong, however confident you feel about it. ಇದಕ್ಕಾಗಿ ನಾವು ಯಾವುದೇ ಒಬ್ಬ ವ್ಯಕ್ತಿಯ ಜೊತೆ ಆರ್ಗ್ಯುಮೆಂಟನ್ನು ಮಾಡೋ ಮುಂದೆ ಅಂದರೆ ಆರ್ಗ್ಯುಮೆಂಟ್ ಮಾಡುವಂಥ ಸಮಯದಲ್ಲಿ ವಿ ಶುಡ್ ನಾಟ್ ಟೇಕ್ ಇಟ್ ಟೂ ಸೀರಿಯಸ್ಲಿ, ಬಿಕಾಸ್ ದೆರ್ ಈಸ್ ಎವ್ರಿ ಚಾನ್ಸ್ ನಾವು ಕೂಡ ತಪ್ಪನ್ನು ಎಸಗಿರಬಹುದು ಅಂತ ದ ರೈಟರ್ ಸೇಸ್. So be careful while making any statement or any argument. ಯಾವುದೇ ಒಂದು ಹೇಳಿಕೆಯನ್ನು ಕೊಡುವಂತಹ ಸಮಯದಲ್ಲಿ, ವಾದವನ್ನು ಮಾಡುವಂತಹ ಸಮಯದಲ್ಲಿ ನಾವು ಏನಾಗಿರಬೇಕು, ವಿ ಶುಡ್ ಬಿ ಕೇರ್ಫುಲ್, ಬಹಳ ಜಾಣ್ಮೆಯಿಂದ ಉತ್ತರವನ್ನು ಕೊಡಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. The truth as we see it is only our truth. Now he talks about truth. Truth ಅಂದರೆ ಸತ್ಯ. And he says the truth which we considered might be only our truth. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಸತ್ಯಾಸತ್ಯತೆಯನ್ನು ಪರಿಗಣಿಸಿದಾಗ ಅದು ಕೇವಲ ನಮಗೆ ಸತ್ಯ ಅಂತ ಕಾಣಬಹುದು, ಬೇರೆ ಒಬ್ಬ ವ್ಯಕ್ತಿಗೆ ಅದು ಸುಳ್ಳಾಗಿರಬಹುದು. ಗುಡ್ ಮ್ಯಾನರ್ಸ್ ಕಮ್ ಫ್ರಮ್ ಹ್ಯಾವಿಂಗ್ ಸಿಂಪತಿ ವಿತ್ ಅದರ್ಸ್ ಆ್ಯಂಡ್ ಫ್ರಮ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಓನ್ ಲಿಮಿಟೇಷನ್ಸ್. ಜೆ.ಸಿ. ಹಿಲ್ ಸೇಸ್ people will accumulate good manners when we have sympathy for others. ಬೇರೆ ವ್ಯಕ್ತಿಗಳ ಬಗ್ಗೆ ನಮಗೆ ಕರುಣೆ ಇದ್ದಾಗ ಒಳ್ಳೆಯ ನಡವಳಿಕೆಗಳು ನಮ್ಮಲ್ಲಿ ಬರ್ತಾವೆ ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಆ್ಯಂಡ್ ಓನ್ಲಿ ವೆನ್ ವಿ ಅಂಡರ್ಸ್ಟ್ಯಾಂಡ್ ಅವರ್ ಲಿಮಿಟೇಷನ್ಸ್, ನಾವು ಕೂಡ ತಪ್ಪುಗಳನ್ನು ಮಾಡ್ತೇವೆ ಅನ್ನೋದು ಮನವರಿಕೆ ಆದಾಗ ಮಾತ್ರ ಒಳ್ಳೆಯ ನಡವಳಿಕೆಗಳು ಬರ್ತವೆ ಅಂತ ಹೇಳ್ತಾನೆ. ದ ಟ್ರುತ್ ಈಸ್ ಟೂ ಬಿಗ್ ಫಾರ್ ಎನಿ ಒನ್ ಆಫ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಸತ್ಯ ಅನ್ನುವಂತಹದ್ದು ಒಂದು ದೊಡ್ಡದಾದಂತಹ ಬೃಹದಾಕಾರದ ಒಂದು ವಿಷಯ ಅರ್ಥ ಮಾಡಿಕೊಳ್ಳುವುದಕ್ಕೆ. ದ ಟ್ರುತ್ ಆ್ಯಸ್ ವಿ ಸಿ ಇಟ್ ಈಸ್ ಓನ್ಲಿ ಅವರ್ ಟ್ರುತ್. ಯಾವುದೇ ಒಂದು ಘಟನೆಯ ಬಗ್ಗೆ, ಯಾವುದೇ ಒಂದು ವಿಷಯದ ಬಗ್ಗೆ ಸತ್ಯ ಅಂತ ನಾವು ಯಾವುದನ್ನು ಸತ್ಯ ಅಂತ ಅಂದ್ಕೊಂಡಿರ್ತೀವಿ ಅದು ಕೇವಲ ನಮಗೆ ಸತ್ಯ ಆಗಿರಬಹುದು. ಇಟ್ ಮೈಟ್ ಬಿ ಅ ಫಾಲ್ಸ್ ಸ್ಟೇಟ್ಮೆಂಟ್ ಫಾರ್ ಅನದರ್ ಪರ್ಸನ್ ಆ್ಯಂಡ್ ಪಾರ್ಟ್ ಆಫ್ ಅ ಲಾರ್ಜರ್ ಟ್ರುತ್. ವಿ ಶುಡ್ ಆಲ್ವೇಸ್ ರಿಯಲೈಸ್ ದಟ್ ವಿ ಆರ್ ಹಂಬಲ್. ನಾವು ಯಾವಾಗಲೂ ಏನನ್ನು ತಿಳ್ಕೊಳ್ಬೇಕು, ನಾವು ಹಂಬಲ್ ಆಗಿರಬೇಕು. ನಾವು ಬಹಳ ಸಣ್ಣ ವ್ಯಕ್ತಿಗಳು, ಈ ಜಗತ್ತಿನಲ್ಲಿ ಬೃಹದಾಕಾರದ ಜಗತ್ತಿನಲ್ಲಿ ಸಣ್ಣ ವ್ಯಕ್ತಿಗಳು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ್ಯಂಡ್ unimportant little people on this earth and try to help the world as much as we can in our short time here. Now we should understand that we are a little thing on this vast earth. ಈ ಬೃಹದಾಕಾರದ ಭೂಮಿಯ ಮೇಲೆ ನಾವು ಒಂದು ಸಣ್ಣ ವಸ್ತು ಅನ್ನುವುದನ್ನು ನಾವು ಮನಗಾಣಬೇಕು. ಆ್ಯಂಡ್ ಇನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಆನ್ ಅರ್ತ್, ನಮಗೆ ಈ ಜೀವನದಲ್ಲಿ ಸಿಕ್ಕಿರುವಂತಹ ಸಣ್ಣ ಸಮಯದಲ್ಲಿ ಬೇರೆಯವರಿಗೆ ಸಹಾಯ, ಬೇರೆಯವರಿಗೆ ಕರುಣೆಯನ್ನು ತೋರಿಸುವಂತಹ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಐ ಎಕ್ಸ್ಪೆಕ್ಟ್ ಟು ಪಾಸ್ ಥ್ರೂ ದಿಸ್ ವರ್ಲ್ಡ್ ಬಟ್ ಒನ್ಸ್. ಎಲ್ಲರೂ ನಾವು ಈ ಜಗತ್ತಿನ ಎಲ್ಲ ಭಾವನೆಗಳನ್ನು ಮೀರಿ ಹೋಗಬೇಕು ಅಂತ ಅನ್ನುವಂಥ ವಿಚಾರಗಳನ್ನು ನಾವು ಕಂಡುಕೊಳ್ಬೇಕು. ಎನಿ ಗುಡ್ ದೇರ್ ಪೋರ್ ದಟ್ ಐ ಕ್ಯಾನ್ ಡೂ ಆರ್ ಎನಿ ಕೈಂಡ್ನೆಸ್ ದಟ್ ಐ ಕ್ಯಾನ್ ಶೋ ಟು ಎನಿ ಫೆಲೋ ಕ್ರೀಚರ್ ಲೆಟ್ ಮೀ ಡೂ ಇಟ್ ನಾವ್. ನಾವು ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ವಿಚಾರ, ಇಫ್ ವಿ ವಾಂಟ್ ಟು ಡೂ ಸಮಥಿಂಗ್ ಗುಡ್ ಟು ದ ಸೊಸೈಟಿ ವಿ ಹ್ಯಾವ್ ಟು ಡೂ ಇಟ್ ನೌ ಓನ್ಲಿ. ಈಗ ನಾವು ಮಾಡಬೇಕು. ಇಫ್ ಐ ವಾಂಟ್ ಟು ಶೋ ಕೈಂಡ್ನೆಸ್ ಟು ಅದರ್ ಕ್ರೀಚರ್ಸ್ ಆನ್ ದ ಅರ್ತ್, ಭೂಮಿ ಮೇಲೆ ಇರುವಂತಹ ಬೇರೆ ಜೀವಿಗಳಿಗೆ ನಾನು ಕೈಂಡ್ನೆಸ್ಸನ್ನು ತೋರಿಸಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇದ್ದರೆ ಐ ಶುಡ್ ಶೋ ಇಟ್ ನೌ ಓನ್ಲಿ, ಬಿಕಾಸ್ ವಿ ಹ್ಯಾವ್ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಲೈಫ್ ಆನ್ ಅರ್ತ್. ಲೆಟ್ ಮಿ ನಾಟ್ ಡಿಫರ್ ಆರ್ ನೆಗ್ಲೆಕ್ಟ್ ಇಟ್, ಫಾರ್ ಐ ಶಾಲ್ ನಾಟ್ ಪಾಸ್ ದಿಸ್ ವೇ ಅಗೇನ್. ವಿ ಶುಡ್ ನಾಟ್ forget that this is the only life we had on earth and we will not be sure about the next life on earth. ನಾವು
ಇನ್ನೊಂದು ಬಾರಿ ಈ ಭೂಮಿಯ ಮೇಲೆ ಹುಟ್ಟುತ್ತೀವಿ ಅನ್ನುವಂತಹ ನಂಬಿಕೆ ನಮಗಿಲ್ಲ. ಅದಕ್ಕಾಗಿ ಈಗಲೇ ನಮಗೆ ಸಿಕ್ಕಂತಹ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಮ್ಮ ಯೋಗ್ಯತೆಗೆ ತಕ್ಕಂತೆ ಜನರಿಗೆ, ಸಮಾಜಕ್ಕೆ ಆದಷ್ಟು ಸಹಾಯವನ್ನು ಮಾಡಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಕನ್ಕ್ಲೂಷನ್: ಗುಡ್ ಮ್ಯಾನರ್ಸ್ ಈಸ್ ಎನ್ ಆರ್ಟ್ ಟು ಲಿವ್ ಹ್ಯಾಪಿಲಿ ಇನ್ ದಿಸ್ ವರ್ಲ್ಡ್. ಒಳ್ಳೆಯ ನಡವಳಿಕೆಗಳು ಅಂತಂದರೆ ಸಂತೋಷವಾಗಿ ಜೀವನವನ್ನು ಕಳೆಯುವುದೇ ಆಗಿದೆ. ಗುಡ್ ಮ್ಯಾನರ್ಸ್ ಕಮ್ ಫ್ರಮ್ ಹ್ಯಾವಿಂಗ್ ಸಿಂಪತಿ ವಿತ್ ಅದರ್ಸ್. ಗುಡ್ ಮ್ಯಾನರ್ಸ್ ಹೇಗೆ ಬರ್ತವೆ? ಬೈ ಹ್ಯಾವಿಂಗ್ ಸಿಂಪತಿ ವಿತ್ ಅದರ್ಸ್. ಬೇರೆ ಜನರಿಗೆ ಕರುಣೆಯನ್ನು ತೋರಿಸುವುದರ ಮುಖಾಂತರ ವಿ ಕ್ಯಾನ್ ಇನ್ಕಲ್ಕೇಟ್ ಗುಡ್ ಮ್ಯಾನರ್ಸ್ ಇನ್ ಅವರ್ ಬಿಹೇವಿಯರ್. ಗುಡ್ ಮ್ಯಾನರ್ಸ್ ಕಮ್ ಫ್ರಮ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಓನ್ ಲಿಮಿಟೇಷನ್ಸ್. ಒಳ್ಳೆಯ ನಡತೆಗಳು ನಮ್ಮ ಲಿಮಿಟೇಷನ್ಸ್ಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮುಖಾಂತರ ನಾವು ಕಲ್ಟಿವೇಟ್ ಮಾಡಿಕೊಳ್ಳಬಹುದು. ವಿ ಶುಡ್ ಆಲ್ವೇಸ್ ರಿಯಲೈಸ್ ದಟ್ ವಿ ಆರ್ ಹಂಬಲ್, ಅನ್ಇಂಪಾರ್ಟೆಂಟ್ ಲಿಟಲ್ ಪೀಪಲ್ ಆನ್ ದ ಅರ್ತ್. ಐ ಶುಡ್ ನಾಟ್ ಥಿಂಕ್ ದಟ್ ಐ ಆಮ್ ಹೋಲ್ ಆ್ಯಂಡ್ ಸೋಲ್ ಆನ್ ದಿಸ್ ಅರ್ತ್. ಈ ಭೂಮಿಯ ಮೇಲೆ ನಾನೇ ಎಲ್ಲವೂ ಅಲ್ಲ ಅನ್ನುವುದನ್ನು ನಾವು ಮನಗಾಣಬೇಕು. Therefore, do anything good that I can and kindness that I can show to any fellow creature. So, we have to do the good things and we have to show kindness to other creatures on the earth when we are capable of doing that. ನಮಗೆ ಶಕ್ತಿ ಇದ್ದಾಗಲೇ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಜೆ.ಸಿ. ಹಿಲ್ ಅವರು ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್.